ಈ ಸುದ್ದಿನ ಚಿಕ್ಕಮಗಳೂರು ಜಿಲ್ಲಾಡಳಿತ ನೋಡಲೇಬೇಕು. ಅದರಲ್ಲೂ ಕೂಡ ಶೃಂಗೇರಿಯ ಶಾಸಕ ರಾಜೇಗೌಡರು ನೀವು ಗಮನವನ್ನ ಹರಿಸಲೇಬೇಕು ನೋಡಿ. ಶಾಸಕರು ಜಿಲ್ಲಾಡಳಿತದ ಕೈಲಿ ಅಭಿವೃದ್ಧಿ ಆಗ್ತಾ ಇಲ್ವಾ, ಅಲ್ಲಿ ಏನೇನು ಮಾಡ್ತಾ ಇಲ್ವಾ? ಈ ಸುದ್ದಿಯನ್ನ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಮತ್ತು ಶೃಂಗೇರಿಯ ಶಾಸಕರಾಗಿರುವ ರಾಜೇಗೌಡರು ಕಂಪ್ಲೀಟ್ ಗಮನವನ್ನ ಇಟ್ಟು ನೋಡಬೇಕು. ಯಾಕಂದ್ರೆ ಶಾಸಕರು ಮತ್ತು ಜಿಲ್ಲಾಡಳಿತದಿಂದ ಏನು ಅಭಿವೃದ್ಧಿ ಕೆಲಸ ಆಗ್ತಿಲ್ವಾ ಅಲ್ಲಿ? ಈ ರೋಡನ್ನ ಸರಿ ಮಾಡೋದಕ್ಕೆ ಪ್ರಧಾನಿಯವರೇ ಬರಬೇಕಾ? ರಸ್ತೆ ಸರಿ ಮಾಡಿಕೊಡಿ ಅನ್ನೋದಾಗಿ ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾಳೆ ಬಾಲಕಿ. 8ನೇ ತರಗತಿಯ ಸಿಂಧೂರ ಎಂಬುವಂತ ಬಾಲಕಿಯಿಂದ ಪ್ರಧಾನಿಯವರಿಗೆ ಪತ್ರ ಬರೆಯಲಾಗಿದೆ. ನಮ್ಮೂರಿನ ರಸ್ತೆ ಹಾಳಾಗಿದೆ, ದುರಸ್ತಿ ಮಾಡಿಕೊಡುವಂತೆ ಸದ್ಯ ಪತ್ರವನ್ನ ಬರೆದಿದ್ದಾರೆ. ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಬಾಲಕಿ ಸಿಂಧೂರ ಅನ್ನೋದಾಗಿ. ಶಾಲೆಯಿಂದ ಮನೆಗೆ 3-4 ಕಿಲೋಮೀಟರ್ ದೂರ ಇದೆ, ಓಡಾಡೋದಕ್ಕೆ ಕಷ್ಟ ಆಗ್ತಿದೆ. ಮಳೆಗಾಲ ಬಂತಂದ್ರೆ ಎಲ್ಲವೂ ಕೂಡ ಕೆಸರು, ಓಡಾಡೋದಕ್ಕೆ ಆಗೋದೇ ಇಲ್ಲ. ವಾರದಲ್ಲಿ 3-4 ದಿನವೂ ಕೂಡ ಶಾಲೆಗೆ ಹೋಗೋದು ಕಷ್ಟ ಆಗಿದೆ. ನಾವು ಪ್ರತಿಯೊಂದಕ್ಕೂ ಕೂಡ ಇದೇ ರಸ್ತೆನ ನಂಬ್ಕೊಂಡಿದ್ದೀವಿ, ಬೇರೆ ಪರ್ಯಾಯವಾದಂತ ರಸ್ತೆ ಇಲ್ಲ. ಆ ಮೂಲಕವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಕೂಡ ಬಾಲಕಿ ಸಿಂಧೂರ ಎನ್ನುವಂತ ಬಾಲಕಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾಳೆ. ನೋಡಿ, ರೋಡ್ ನೋಡ್ರಿ, ಅದು ರೋಡು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಬೈಕಲ್ಲಿ ಗಾಡಿಯಲ್ಲಿ ಹೋದ್ರೆ ಸ್ಕಿಡ್ ಆಗಿ ಬೀಳ್ತಾರೆ. ಮತ್ತೊಂದು ಕಡೆಯಲ್ಲಿ ಚಿಕ್ಕಮಗಳೂರು ಶೃಂಗೇರಿ ಅತಿ ಹೆಚ್ಚಾಗಿ ಮಳೆ ಇದೆ. ನಿರಂತರವಾಗಿ ಇರುವಂತ ಮಳೆಗೆ ಒಂದು ರೋಡ್ ಮಾಡೋದಕ್ಕಾಗ್ತಿಲ್ವಾ? ಆ ಶಾಲೆಗೆ ಹೋಗುವಂತ ಬಾಲಕಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದರಲ್ಲೂ ನೋಡಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಪತ್ರ ಬಂದ್ರೆ ಸಮಸ್ಯೆ ಅಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅಲ್ಲಿ. ಈ ಒಂದು ಪತ್ರ ನೋಡ್ಲಿ, ನಮಗೆ ಸ್ಪಂದನೆ ಮಾಡ್ಲಿ ಅನ್ನೋದಾಗಿ. ಹಾಗಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಸ್ಥಳೀಯ ಜಿಲ್ಲಾಡಳಿತ ಇರ್ಬೋದು, ಜೊತೆಯಲ್ಲಿ ಶಾಸಕರು ಇರ್ಬೋದು, ಯಾರು ಕೂಡ ಇಲ್ಲಿ ಹೋಗಿ ನೋಡಿಲ್ವಾ? ರೋಡ್ ಯಾಕೆ ಮಾಡ್ತಿಲ್ಲ? ಆ ರೋಡ್ ನೋಡಿ, ಅಲ್ಲಿ ತಾರೇ ನೋಡಿಲ್ಲ. ಅದು ಇವತ್ತಿನವರೆಗೂ ಕೂಡ ತಾರು ಅನ್ನೋದು ಏನಂತಾನೆ ನೋಡಿಲ್ಲ. ಆ ರಸ್ತೆ ಹಂಗಿದೆ, ಗುಂಡಿಮಯ. ನಾವು ನಾಸಾದಿಂದ ಇಸ್ರೋದಿಂದ ರೋಡ್ ನೋಡ್ತೀವಲ್ಲ, ಚಂದ್ರಲೋಕ ಹೆಂಗಿದೆ, ಇಂದ್ರಲೋಕ ಹೆಂಗಿದೆ ಅಂತ, ಹಂಗಿದೆ ಆ ರಸ್ತೆ. ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಲಕಿ ಸಿಂಧೂರ ಪತ್ರವನ್ನ ಬರೆದು ರೋಡ್ ಮಾಡಿಕೊಡಿ, ಶಾಲೆಗೆ ಹೋಗೋದಕ್ಕೆ ಆಗ್ತಿಲ್ಲ, ನಾನು ಶಾಲೆಗೆ ಹೋಗಬೇಕು, ಇದೇ ರೋಡ್ ಬಿಟ್ರೆ ಪರ್ಯಾಯ ರೋಡ್ ಇಲ್ಲ ಅನ್ನೋದಾಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾಳೆ. ಟೀಚರ್ಸ್ ಹತ್ರ ಎಲ್ಲ ವಿಚಾರಿಸಿ ಪತ್ರ ಬರ್ತಿದ್ವಿ. ಪತ್ರ ಬರೆದು ಪ್ರಧಾನಮಂತ್ರಿಗೆ ಒಂದು ವಾರ ಎಲ್ಲ ಆಗಿದೆ. ಆದರೂ ಯಾರು ನಮ್ಮನ್ನು ನೋಡೋಕ್ಕೆ ಅಧಿಕಾರಿಗಳು ಬಂದಿಲ್ಲ. ನಾವು ಅಡ್ಡಾಡಬೇಕಂದ್ರೂ ತುಂಬ ಸೇಫ್ಟಿನೂ ಇಲ್ಲ. ಇವಾಗ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂದರೆ ಇವಾಗ ಎಮರ್ಜೆನ್ಸಿ ಇದ್ದರೆ ಆಂಬುಲೆನ್ಸ್ ಎಲ್ಲ ಬರಲ್ಲ. ಆಸ್ಪತ್ರೆಗೂ ನಾವು ತುಂಬ ದೂರ ಹೋಗಬೇಕು. ಇಲ್ಲಿ ನಮ್ಮ ಸುತ್ತಮುತ್ತ ಬಡತನದವರು ಇದ್ದಾರೆ. ಇವಾಗ ಆಟೋ ಚಾರ್ಜ್ ಮಾಡ್ಬೇಕಂದ್ರೂ ರೋಡ್ ಸರಿ ಇಲ್ಲ ಅಂತಾನೆ 300-200 ರೂಪಾಯಿ ಎಲ್ಲ ಇಸ್ಕೊಂತಾರೆ. ಟೀಚರ್ಸ್ ಹತ್ರ ಎಲ್ಲ ವಿಚಾರಿಸಿ ಪತ್ರ ಬರ್ತಿದ್ವಿ. ಪತ್ರ ಬರೆದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭರತ್, ನಿಜಕ್ಕೂ ಕೂಡ ಅಲ್ಲಿನ ಸಮಸ್ಯೆ ಏನನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಇರ್ಬೋದು, ಶಾಸಕರು ಯಾರು ಕೂಡ ಅಲ್ಲಿ ಬಂದು ನೋಡೋದಾಗಿರಲಿ, ಹೋಗ್ಲಿ ಪಂಚಾಯತ್ ಅವರಾದ್ರೂ ಕೂಡ ಬಂದು ನೋಡಿದ್ರ? ಎಷ್ಟು ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ ಗೋಳಿದೆ. ಇನ್ನಾದ್ರೂ ಕೂಡ ಇಷ್ಟೆಲ್ಲ ಲೆಟರ್ ಬರ್ದ ಮೇಲಾದ್ರೂ ಕೂಡ ಏನಾದ್ರೂ ಸ್ಪಂದಿಸಿದ್ರ ಬಾಲಕಿಗೆ? ಅಖಿಲೇಶ್, ಈ ಚಿಕ್ಕಮಗಳೂರು ಅಂದ ತಕ್ಷಣ ಮಲ್ನಾಡ ಅಂತಕ್ಕಂಥದ್ದು ಮೊದಲಿಗೆ ನೆನಪಾಗುವಂತ ಒಂದು ಸ್ಥಳ. ಇಲ್ಲಿ ಸಾಕಷ್ಟು ಒಂದು ಕುಗ್ರಾಮಗಳಿವೆ, ಜೊತೆಗೆ ಸಾಕಷ್ಟು ದೂರದ ಹಳ್ಳಿಗಳಿವೆ. ಈ ಒಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇಂದಿಗೂ ಕಾಡ್ತಿದೆ ಅನ್ನೋದಕ್ಕೆ ಇವತ್ತಿನ ಒಂದು ಘಟನೆ ಪ್ರಮುಖವಾದಂತ ಒಂದು ನಿದರ್ಶನ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ಸುಮಾರು ಒಂದು 80 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಒಂದು ಕೊಪ್ಪ ಅಂತಕ್ಕಂಥ ಒಂದು ತಾಲೂಕು ಏನಿದೆ, ಸೊ ಈ ಒಂದು ತಾಲೂಕಿನ ಮಲಗಾಪುರ ಅಂತಕ್ಕಂಥ ಒಂದು ಏನು ಗ್ರಾಮ ಏನಿದೆ, ಸೊ ಈ ಗ್ರಾಮದ ಓರ್ವ ವಿದ್ಯಾರ್ಥಿನಿ ಇದೀಗ ಸ್ಥಳೀಯ ಅಧಿಕಾರಿಗಳು ಸಮಸ್ಯೆಯನ್ನ ಆಲಿಸಿದಂತ ನಿಟ್ಟಿನಲ್ಲಿ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿರತಕ್ಕಂಥದ್ದು. ಏನು ಪ್ರಧಾನಿಯವರಿಗೆ 2 ಭಾಷೆಯಲ್ಲಿ, ಒಂದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪತ್ರವನ್ನ ಬರೆದಿದ್ದಾರೆ. ಸೊ ಏನು ಈ ಒಂದು ಕೊಪ್ಪ ತಾಲೂಕಿನ ಒಂದು ಶಾಲೆಯಲ್ಲಿ ಓದ್ತಿರ್ತಕ್ಕಂತಹ ಏನು ಈ ವಿದ್ಯಾರ್ಥಿನಿ ಇದ್ದಾಳೆ,
ಸೊ ಈ ವಿದ್ಯಾರ್ಥಿನಿ ಈ ಫೋಟೋದೊಂದಿಗೆ ಅಂದ್ರೆ ಅಲ್ಲಿರ್ತಕ್ಕಂತಹ ಸಮಸ್ಯೆ ಏನು ರಸ್ತೆ ಒಂದು ಹದಗೆಟ್ಟು ನಿಂತಿದೆ. ಸುಮಾರು 3-4 ಕಿಲೋಮೀಟರ್ಗಳ ಒಂದು ರಸ್ತೆ ಏನಿದೆ ಸಂಪೂರ್ಣವಾಗಿ ಆ ಒಂದು ಒಂದು ಎರಡು ಚಿತ್ರವನ್ನ ಸೊ ನಾವು IAS ಆಗುವಂತ ಒಂದು ಕನಸನ್ನ ಕಂಡಿದ್ದೇವೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಈ ರೀತಿಯಾದ ಒಂದು ದುಸ್ಥಿತಿಯಲ್ಲಿ ರಸ್ತೆಯಲ್ಲಿ ಸಾಗ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಒಂದು ವಾರದಲ್ಲಿ 2-3 ದಿನಗಳು ಮಾತ್ರ ಶಾಲೆಗೆ ಹೋಗ್ತಾ ಇದ್ದೇವೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳೀಯರು ಮನವಿಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿ ಆದಷ್ಟು ಬೇಗ ರಸ್ತೆಯನ್ನ ದುರಸ್ತಿಪಡಿಸುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಅಂತಕ್ಕಂಥ ಒಂದು ಅಂಶವನ್ನ ಉಲ್ಲೇಖ ಮಾಡಿ ಆ ವಿದ್ಯಾರ್ಥಿನಿ ಸಿಂಧೂರ ಅಂತಕ್ಕಂಥ ಏನು ವಿದ್ಯಾರ್ಥಿ ಇದ್ದಾಳೆ, ಸೊ ಈಕೆ ಪತ್ರವನ್ನ ಬರೆದಿರುತ್ತದ್ದು. ಈ ಪತ್ರದಲ್ಲಿ ಈಗಾಗಲೇ ಸ್ಥಳೀಯರು ಕೂಡ ಒಂದು ಸಾಥನ್ನ ನೀಡಿದ್ದಾರೆ. ಅಲ್ಲಿ ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಸಾಕಷ್ಟು ವರ್ಷಗಳಿಂದ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜೇಗೌಡರು ಇದು 2ನೇ ಬಾರಿ ಒಂದು ಶಾಸಕರಾಗಿ ಆಯ್ಕೆ ಆಗಿರುವಂತಹ ಒಂದು ಕ್ಷೇತ್ರ ಕೂಡ ಆಗಿದೆ. ಸೊ ಅವರು ಕೂಡ ಈ ಒಂದು ಸಮಸ್ಯೆಗಳನ್ನ ಆಲಿಸಬೇಕಾಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಶಾಸಕರು ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು ಅಥವಾ ಸ್ಥಳೀಯ ಪಂಚಾಯತಿಗಳು ಕಣ್ಮುಚ್ಚಿ ಕುಳಿತಿರುವಂತಹ ಒಂದು ಘಟನೆಗೆ ತಕ್ಕ ನಿದರ್ಶನ ಇದಾಗಿದೆ. ಸೊ ಇನ್ನಾದ್ರೂ ಕೂಡ ಅಲ್ಲಿನ ಸ್ಥಳೀಯರು ಎಚ್ಚೆತ್ತುಕೊಳ್ಬೇಕಾಗಿದೆ. ಜೊತೆ ನಮ್ ಜೊತೆ ಈಗ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆದಿರುವಂತಹ ವಿದ್ಯಾರ್ಥಿ ಸಿಂಧೂರ ಜಾಯ್ನ್ ಆಗ್ತಿದ್ದಾರೆ. ಸಿಂಧೂರ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮಮ್ಮ ಯಾವಾಗಿಂದ ಇದೇ ರೀತಿಯಾದಂತ ರೋಡ್ ಸಮಸ್ಯೆ ಇದೆ? ಪ್ರತಿನಿತ್ಯ ಶಾಲೆಗೆ ಹೋಗೋದಕ್ಕೆ ಹಿಂಗೆ ಸಮಸ್ಯೆನಾ? ಹಾ ಹೌದು ಸರ್, ನಾನು ಬಂದು 8 ವರ್ಷ ಆಗಿದೆ. 1ನೇ ಕ್ಲಾಸಿಂದ ನೋಡ್ತಾನೆ ಇದ್ದೀನಿ. ಅವಾಗಿಂದನೂ ಫಂಕ್ಷನ್ ಗಳಿಗೆ ಬರ್ತಾರೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಾರೆ, ಏನು ಮಾಡಲ್ಲ ಸರ್. ಹಾ, ಈಗ ಪ್ರಧಾನಿ ಅವರಿಗೆ ಪತ್ರ ಬರೆಯೋದನ್ನ ಮನ್ಸ ಹೆಂಗ್ ಬರುತ್ತೆ, ಆ ಐಡಿಯಾ ಹೆಂಗ್ ಬರುತ್ತೆ ಅಂತ? ಅಂದ್ರೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳು ಬರ್ತಾರೆ ಸ್ಕೂಲ್ ಫಂಕ್ಷನ್ ಗಳಿಗೆ. ಅಂದ್ರೆ ಕೇಳ್ತೀನಿ, ಅಂದ್ರೆ ರೋಡ್ ಸರಿ ಇಲ್ಲ, ಸರಿ ಮಾಡ್ಕೊಡ್ತೀರಾ ಅಂತ ಕೇಳ್ತೀನಿ ಸರ್. ಅಂದ್ರೆ ಅವರು ಹೇಳ್ತಾರೆ. ಆಮೇಲೆ ಈ ಕಡೆ ರಸ್ತೆನೂ ನೋಡಲ್ಲ ಸರ್. ಆಮೇಲೆ ಓಟ್ ಕೇಳಕ್ಕೂ ಬರ್ತಾರೆ, ಆಮೇಲೆ ರಸ್ತೆನೂ ನೋಡಲ್ಲ ಸರ್. ಆಮೇಲೆ ಅಣ್ಣನ ಹತ್ರ ನಮ್ಮ ಮನೇಲೆಲ್ಲ ವಿಚಾರಿಸಿ ಬರ್ತಿದ್ದೀನಿ ಸರ್. ನಾನೇ ಬರ್ತಿದ್ದು. ನೀವೇ ಬರದ್ರಾ? ಜೊತೆಲಿ ಈಗ ಅದಾದ್ಮೇಲೆ ಯಾರಾದ್ರೂ ಅಲ್ಲಿ ನಿಮ್ ಗ್ರಾಮ ಪಂಚಾಯತಿ ಅವರು ಬೇರೆ ಯಾರು ಬಂದು ನಿಮ್ಮ ಹತ್ರ ಹಿಂಗ್ ಕೇಳಿದ್ರಾ, ಈ ತರ ಪತ್ರ ಬರ್ದಿದ್ರಲ್ಲ ರೋಡ್ ಬಗ್ಗೆ ಏನಾದ್ರು ಮಾತಾಡ್ಸಿದ್ರೆ ಯಾರಾದ್ರೂ ಬಂದು? ಇಲ್ಲ ಸರ್, ಬರ್ದು 1-2 ವಾರ ಆಗಿದೆ, ಯಾರು ಬಂದಿಲ್ಲ ಸರ್. ಯಾವ ಅಧಿಕಾರಿಗಳು ಬಂದಿಲ್ಲ. ಹೌದಾ? ಪ್ರತಿನಿತ್ಯ ನೀವು ಅದೇ ರೋಡಲ್ಲಿ ಶಾಲೆಗೆ ಹೋಗ್ಬೇಕಾ? ಎಷ್ಟು ಜನ ವಿದ್ಯಾರ್ಥಿಗಳು ನೀವೆಲ್ಲ ಹೋಗ್ತೀರಾ? ನಡ್ಕೊಂಡೇ ಹೋಗ್ತೀರಾ ಶಾಲೆಗೆ? ಹಾ ಸರ್, ನಡ್ಕೊಂಡೇ ಹೋಗ್ತೀವಿ. ಅದ್ರಲ್ಲಿ ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಬಂದು ರೋಡ್ ಎಲ್ಲ ಫುಲ್ ಕೆಸ್ಟಾಗಿದೆ, ಬಿದ್ದು ಯೂನಿಫಾರ್ಮ್ ಎಲ್ಲ ಕೆಸ್ಟಾಗಿದೆ ಸರ್. ಅಯ್ಯೋ, ಹೌದಾ? ಶಾಲೆಯಲ್ಲಿ ಏನ್ ಹೇಳ್ತಾರೆ ಹಿಂಗೆಲ್ಲ ಆದಾಗ? ಲೇಟ್ ಆಗಿ ಬರ್ತೀರಾ ಅಥವಾ ಓಡಾಡೋದಕ್ಕೆ? ಎಷ್ಟು ಮನೆ ಇದೆ ನಿಮ್ಮ ಅಕ್ಕಪಕ್ಕ ಎಲ್ಲ ಅದೇ ರೋಡಲ್ಲಿ ಹೋಗೋರೆಲ್ಲ? ಅಕ್ಕಪಕ್ಕ ಒಂದು 20-30 ಮನೆ ಇರ್ಬೋದು ಸರ್. ಹೌದಾ? ಸೊ ಈಗ 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 ಗ್ಯಾರಂಟಿ ನ್ಯೂಸ್ ಮೂಲಕ ನೀವು ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಗ್ರಾಮ ಪಂಚಾಯತಿಯವರು ಇರ್ತಾರೆ, ನಿಮ್ಮ ಊರಿನ ಶಾಸಕರಿದ್ದಾರೆ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಪಾಪ ನೀವು ಶಾಲೆಗೆ ಹೋಗ್ಬೇಕು ಕನ್ಸೆಲ್ಲ ಕಂಡಿದ್ದೀರಲ್ಲ, ಈ ರೀತಿ ರಸ್ತೆ ಇದ್ರೆ ಏನು ಹೇಳ್ತೀರಾ ಅಂತ? ಅಂದ್ರೆ ನಾವು ಎಷ್ಟು ಕೇಳ್ಕೊಂಡು ಅವರು ಒಂದ್ಸಲಿನೂ ಮಾಡಿಲ್ಲ ಸರ್. ಎಷ್ಟು ಸಲ ನಾನು 1ನೇ ಕ್ಲಾಸಿಂದನೂ ಕೇಳ್ಕೊಂತಾನೆ ಇದ್ದೀನಿ ಸರ್. ಇವಾಗ ಎಷ್ಟನೇ ಕ್ಲಾಸ್ ಅಮ್ಮ ನಿಮ್ಗೆ? ನಾನು 8ನೇ ತರಗತಿ ಸರ್. ಅಂದ್ರೆ 1ನೇ ಕ್ಲಾಸಿಂದ ಇಷ್ಟು ವರ್ಷ ಆದ್ರೂ ಕೂಡ ಯಾರ್ಯಾರು ಕೂಡ ರಸ್ತೆ ಹತ್ರನೇ ಬರೋದಿಲ್ವಾ? ನಿಮ್ಮ ಮನೆಯಲ್ಲೆಲ್ಲ ಏನ್ ಹೇಳ್ತಾರೆ ಈ ರಸ್ತೆ ಬಗ್ಗೆ? ಹಾ ಸರ್, ಕೇಳಿ ನೋಡಿದ್ದೀನಿ. ಅಮ್ಮ ಅದೇ ಊರ್ನವರು. ಅವ್ರಿಗಿವಾಗ ಅಂದ್ರೆ 1 ವಯಸ್ಸಾಗಿದೆ. ಅವರು ಹುಟ್ಟಾಗಿಂದಾನು ಇದೇ ತರ ರೋಡ್ ಇದೆ ಅಂತ ಸರ್. ಎಸ್ ಹಾಗೆ ಅಮ್ಮ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯ ಶಾಸಕರು ರಾಜೇಗೌಡರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳ್ತದೆ, ಹೇಳಿ ಸರ್. ಇಲ್ಲಿ ಮಲಗಾರ ಎನ್ನುವಂತ ನಿಮ್ಮದೇ ಕ್ಷೇತ್ರದಲ್ಲಿ ರಸ್ತೆ ಸಮಸ್ಯೆ ದೊಡ್ಡ ಮಟ್ಟಕ್ಕಾಗಿದೆ. ಈಗ ಅಲ್ಲಿನ ಗ್ರಾಮದ ವಿದ್ಯಾರ್ಥಿಯೊಬ್ಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ, ನಿಮ್ ಗಮನಕ್ಕೆ ಬಂದಿದೆಯಾ ಸರ್ ಇದು? ನನ್ನ ಗಮನಕ್ಕೆ ಬಂದಿದೆ. ನಾನು ಮಲಗಾರಿಗೂ ಸುಮಾರು ಸರಿ ಹೋಗಿದ್ದೀನಿ. ಒಂದ್ ಸ್ವಲ್ಪ ಕೆಲಸ ಮಾಡಿದೀವಿ, ಒಂದು ಕಾಲ್ ಭಾಗ ಮಾಡಿದ್ವಿ. ಈ ವರ್ಷನೂ ಸ್ವಲ್ಪ ದುಡ್ಡು ಇಟ್ಟಿದೀವಿ. ಏನು ಮಲೆನಾಡಲ್ಲಿ ಪ್ರತಿ ವರ್ಷ ನಾವೆಷ್ಟೇ ರಸ್ತೆ ಮಾಡಿದ್ರು ಅತಿವೃಷ್ಟಿಯಿಂದ ಕಳೆದ ನಾವೊಂದು 7-8 ವರ್ಷದಿಂದ ಅತಿವೃಷ್ಟಿಯಿಂದ ತುಂಬಾ ಹಾಳಾಗ್ತಾ ಇದೆ ರಸ್ತೆ. ನಾವು ಕಾಂಕ್ರೀಟ್ ರೋಡ್ ಒಂದೇ ನಮ್ಗೆ ಆಲ್ಟರ್ನೇಟಿವ್. ಕಾಂಕ್ರೀಟ್ ರೋಡ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಬಹಳ ದುಡ್ಡು ಬೇಕಾಗ್ತದೆ. ಅನುದಾನ ಬಂದಂಗ್ ಮಾಡ್ತಾ ಇದೀವಿ. ಮಲಗಾರದ ಈ ವರ್ಷನೂ ಸ್ವಲ್ಪ ದುಡ್ಡು ಇಟ್ಟಿದೀವಿ, ಅದನ್ನ ಮಾಡ್ಕೊಡ್ತೀವಿ. ಜೊತೆಲಿ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಬಾಲಕಿ ಸಿಂಧೂರ ಕೂಡ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರುವಂತ ಬಾಲಕಿ ಕೂಡ ಇದ್ದಾಳೆ. ಅಮ್ಮ, ನಿಮ್ಮೂರ ಶಾಸಕರಿದ್ದಾರೆ, ಈಗ ಏನ್ ಸಮಸ್ಯೆ ಇದೆ ಶಾಸಕರ ಜೊತೆ ಮಾತಾಡ್ಬೋದು, ಮಾತಾಡಮ್ಮ.
ಸಿಂಧೂರ ಹಾ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಊರಿಗೆ ತುಂಬಾ ಸರಿ ಬಂದಿದ್ದೀನಿ, ಗೊತ್ತಿದೆ ನಿಮಗೆ ಮಲ್ಗಾರು. ಈ ವರ್ಷನೂ ಸ್ವಲ್ಪ ದುಡ್ಡು ಇಟ್ಟಿದೀವಿ. ಈ ಮಳೆ ಕಡಿಮೆ ಆದ ಕೂಡಲೇ ಸ್ಟಾರ್ಟ್ ಮಾಡ್ತೀವಿ. ಇನ್ನು 1 ವರ್ಷ 2 ವರ್ಷದಲ್ಲಿ ಅದನ್ನ ಸಂಪೂರ್ಣ ಕಾಂಕ್ರೀಟೇ ಮಾಡ್ಬೇಕು. ನಾವು ಟಾರ್ ಮಾಡಿದ್ರೆ ಉಳಿಯೋದೇ ಇಲ್ಲ. ನಿಮ್ಗೆ ಗೊತ್ತಿದೆ, ಜಲ್ಲಿ ಮಾಡಿ ಟಾರ್ ಮಾಡಿದಾಗ ಪ್ರತಿ ವರ್ಷ ಮಳೆಯಲ್ಲಿ ರಸ್ತೆ ನೀರು ಹರಿದು ಕಿತ್ತೋಗ್ತದೆ. ಕಳೆದ 7-8 ವರ್ಷದಿಂದ ಭಾರಿ ಮಳೆ ಬರ್ತಾ ಇದೆ. ಹಾಗಾಗಿ ಈ ವರ್ಷ ನಾವು ಕಾಂಕ್ರೀಟ್ ರೋಡಿಗೆ ದುಡ್ಡು ಇಟ್ಟಿದ್ವಿ, ಮಾಡ್ಕೊಡ್ತೀವಿ ಸಿಂಧು. ಸರ್ ಯಾವಾಗ ಆಗ್ಬಹುದು ಈ ಕೆಲಸ ಅಂತ? ಈ ಮಳೆ ಕಡಿಮೆ ಆದ ಕೂಡಲೇ ಪ್ರಾರಂಭ ಮಾಡ್ತೀವಿ. ಎಸ್ 8 ವರ್ಷ ಇದನ್ನ ಹೇಳ್ತಿದ್ದೀರಾ ಸರ್? 2 ಕಿಲೋಮೀಟರ್ ಈಗ ಕಿಲೋಮೀಟರ್ ನಮ್ದು ಮಲೆನಾಡು ಜಿಯೋಗ್ರಫಿಕಲಿ ಬಹಳ ದೊಡ್ಡ ಏರಿಯಾ. ಕೊಪ್ಪ, ಎನ್ಆರ್ಪುರ, ಶೃಂಗೇರಿ, ಕಾಂಡ್ಯ ಇಷ್ಟು ಬರ್ತದೆ. ಪ್ರತಿ ಒಂದು ಊರಿಗೂ 8-10 ಕಿಲೋಮೀಟರ್ ಹೋಗ್ಬೇಕು. ಶೃಂಗೇರಿ ಟ್ರೈಬಲ್ ಏರಿಯಾದಲ್ಲೆಲ್ಲ ತುಂಬಾ ಹಾಳಾಗಿದೆ ರೋಡು. ನಾವು ಟ್ರೈಬಲ್ ಏರಿಯಾದಲ್ಲೂ ಹೆಚ್ಚು ದುಡ್ಡು ಕೇಳಿದೀವಿ. ಏನೇನು ಅನುದಾನ ಬರ್ತದೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಮ್ಮ. ನಾನು ಬಂದು ಈಗ 5, 7 ವರ್ಷ ಆಗ್ತಾ ಬಂತು. ಮಲ್ಗಾರಿಗೂ ಸುಮಾರು ಸರಿ ಬಂದೀನಿ, ನಿಮ್ಗೂ ಗೊತ್ತಿದೆ. ಸರ್ ಈಗ ತಾತ್ಕಾಲಿಕವಾಗಿ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಯಾಕಂದ್ರೆ ಮಕ್ಳು ದಿನ ಶಾಲೆಗೆ ಹೋಗ್ಬೇಕಲ್ಲ ಸರ್. ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ಸದ್ಯಕ್ಕೆ ಗುಂಡಿ ಮುಚ್ತಾ ಇದೀವಿ. ಸ್ಟಾರ್ಟ್ ಮಾಡಿದೀವಿ ಎಲ್ಲ ಕಡೆ ಗುಂಡಿ ಮುಚ್ಚೋ ಕೆಲಸನ. ಅತಿವೃಷ್ಟಿಲಿ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಗುಂಡಿ ಮುಚ್ತಾ ಇದೀವಿ. ದೊಡ್ಡ ಗುಂಡಿ ಬಿದ್ದಿದ್ರೆ ಮುಚ್ಬಿಟ್ಟು ಮಳೆಗಾಲ ಕಳೆದ ತಕ್ಷಣನೇ ನಾವು ಮತ್ತೆ ಊರಿಗೆ ಅವ್ರನ್ನೇ ಕರೆದ್ಬಿಟ್ಟು ಊರನ್ನ ಯಾವ ಕಡೆಯಿಂದ ಆಗ್ಬೇಕು, ಎಷ್ಟಾಗ್ಬೇಕು ಅಂತ ಪೂರ್ತಿ ಒಂದೇ ಸರಿ ಮಾಡಕ್ಕಾಗಲ್ಲ. ತಮಗೂ ಗೊತ್ತಿದೆಲ್ಲ ಅನುದಾನದ ಲಭ್ಯತೆ. ಅದ್ರ ಮೇಲೆ ನಾವು ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ. ಅದು ನಾನು ಗಮನದಲ್ಲಿ ಕೆಲಸ ಮಾಡ್ತೀವಿ. ನೀವು ನಮ್ಮ ಗಮನ ಸೆಳೆದಕ್ಕೆ, ನಮ್ ಗಮನಕ್ಕೆ ತಂದಕ್ಕೆ ತಮ್ಮ ಧನ್ಯವಾದಗಳು ಸರ್. ಎಸ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ಶಾಸಕ ರಾಜುಗೌಡ ಅವರೇ. ಜೊತೆಯಲ್ಲಿ ಈಗ ಸಿಂಧೂರ ಈಗಾಗಲೇ ಶಾಸಕರು ಭರವಸೆ ಕೊಟ್ಟಿದ್ದಾರೆ, ಸಮಸ್ಯೆಯನ್ನ ತಾತ್ಕಾಲಿಕವಾಗಿ ಪರಿಹರಿಸಿ. ಈಗ ಮಳೆಗಾಲ ಇದೆಯಲ್ಲ, ಹಾಗಾಗಿ ಅದಾದ್ಮೇಲೆ ಸರಿ ಮಾಡ್ಕೊಡ್ತೀವಿ ಅನ್ನೋದಾಗಿ. ಗ್ಯಾರಂಟಿ ನ್ಯೂಸ್ಗೂ ಕೂಡ ಇದ್ರ ಜೊತೆ ಫಾಲೋ ಅಪ್ ಮಾಡ್ತೀವಿ. ನೋಡೋಣ ಶಾಸಕರು ಭರವಸೆಯನ್ನ ಉಳಿಸ್ಕೊಂತಾರ, ಏನ್ ಮಾಡ್ತಾರೆ ಅಂತ. ಧನ್ಯವಾದಗಳು ಸಿಂಧೂರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.